ಓಂ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು. ಇದು 4ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ರಾಘವೇಂದ್ರ ಸ್ವಾಮಿಗಳು ಆ ಸೂತ್ರವನ್ನು ಇಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ. ವಸ್ತುತಃ ನಾವೀಗ ನೋಡ್ತಾ ಇರೋದು 3ನೇ ಅಧ್ಯಾಯದ 4ನೇ ಪಾದ. ಇದನ್ನು ವಿವರಿಸುವಾಗ ತತ್ವಮಂಜರಿಯ ಗದ್ಯ ಭಾಗ 100ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ 4ನೇ ಅಧ್ಯಾಯದ ಸೂತ್ರವನ್ನು ನೆನಪು ಮಾಡ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ 2 ಅನುವ್ಯಾಖ್ಯಾನ ಶ್ಲೋಕಗಳನ್ನು ಕೂಡ ಹೇಳಿದ್ದಾರೆ. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಇಷ್ಯತೆ ಅಂತ, ಅಲೇಪ ಉಚ್ಯತೆ ಅಂತ. ಅದಲ್ಲದೆ ಅದರ ಮುಂದಿನ ಗದ್ಯ ಭಾಗದಲ್ಲಿ, 100ನೇ ಗದ್ಯ ಭಾಗವೇ ಅದರ ಮುಂದಿನ ಭಾಗದಲ್ಲಿ ಅಷ್ಟೇ, ದೇವಾನಾಮಪಿನ ಪ್ರಾಯ ಕ್ಲಿಪ್ತಸ್ಯ ತು ಕಥಂಚನ ಪ್ರಾಪ್ತಹಾಸೋ ಭವೇತ್ ಕ್ವಾಪಿ ಅಂತ ಇನ್ನೊಂದು ಅನುವ್ಯಾಖ್ಯಾನ ಶ್ಲೋಕವನ್ನು ನೆನಪು ಮಾಡ್ಕೊಂಡಿದ್ದಾರೆ 352ನೇ ಪುಟ ಮತ್ತೆ 353ನೇ ಪುಟದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಅನುವ್ಯಾಖ್ಯಾನದಲ್ಲಿ ಕಾಮಚಾರಾಧಿಕರಣದಲ್ಲಿ ಏನು ವಿಕಲ್ಪ ಲೇಪೋ ನೈವಾಸ್ತಿ ಸಮ್ಯಕ್ ದೃಷ್ಟಿಮತಾಂ ಕ್ವಚಿತ್ ಅಂತ 4, 5 ಮತ್ತೆ 6 ಈ ಶ್ಲೋಕಗಳನ್ನ ನಾವೀಗ ನೋಡಿದ್ದೀವಿ. ಅದರಲ್ಲಿ ದೇವಾನಾಮಪಿನ ಪ್ರಾಯ ಕ್ಲಿಪ್ತಸ್ಯ ತು ಕಥಂಚನ ಅಂತ 5ನೇ ಶ್ಲೋಕ, ಅದನ್ನ ಅದನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದಾರೆ 353ನೇ ಪುಟದಲ್ಲಿ. ಮತ್ತೆ ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ ಅಂತ 352ನೇ ಪುಟದಲ್ಲಿ ಏನು ಉದ್ಧರಿಸಿದ್ದಾರೆ ಅದು ಆ ಅನುವ್ಯಾಖ್ಯಾನದ 8ನೇ ಶ್ಲೋಕ. ಆದ್ದರಿಂದಾಗಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿರುವ 2 ಶ್ಲೋಕಗಳನ್ನು ನೋಡುವ ಹಿನ್ನೆಲೆಯಿಂದ 4, 5, 6 ಈ ಎಲ್ಲಾ ಶ್ಲೋಕಗಳನ್ನು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಹ್ರಾಸೋಪಿ ಮಾನುಷಾದೀನಾಂ ಆನಂದಸ್ಯ ವಿಕರ್ಮಣ ಭವೇನ್ಮುಕ್ತೌ ವಿಶೇಷೇಣ ಸ್ಫೋಚ್ಚಾನಾಂ ಅಪರಾಧತಃ ಅಂತ 7ನೇ ಶ್ಲೋಕವನ್ನ ನಾವೀಗ ನೋಡಬೇಕಾಗಿದೆ. ವಿಕರ್ಮಣ ಅಂದ್ರೆ ನಿಷಿದ್ಧ ಕರ್ಮ ಮಾಡಿದ್ರಿಂದ ಮಾನುಷಾದೀನಾಂ ಮನುಷ್ಯರು, ಋಷಿಗಳು ಮೊದಲಾದವರಿಗೆ ಆನಂದಸ್ಯ ಅವ್ರಿಗೇನು ಆನಂದ ಸಿಗಬೇಕಾಗಿದೆ, ಹ್ರಾಸೋಪಿ ಕ್ಲುಪ್ತವಾದ ಆನಂದದ ಅನಭಿವ್ಯಕ್ತಿನೇ ಆಗಿಬಿಡ್ತದೆ. ಅವರೇನಲ್ಲಿ ಅನುಭವಿಸಬೇಕಾಗಿತ್ತು ಅದರಲ್ಲೇ ಒಂದು ಸ್ವಲ್ಪ ಆನಂದ ವ್ಯಕ್ತ ಆಗುವುದು ಸ್ಥಗಿತ ಆಗಿಬಿಡ್ತದೆ. ಹೀಗೆ ಕ್ಲುಪ್ತವಾದ ಆನಂದದಲ್ಲೇ ಅವರಿಗೆ ಸ್ವಲ್ಪ ಅಭಿವ್ಯಕ್ತಿ ಆಗುವುದು ನಿಂತು ಹೋಗಿಬಿಡ್ತದೆ ಅಂತ ಅದರ ತಾತ್ಪರ್ಯ. ಅದು ಹೇಗೆ, ಅದರಲ್ಲೂ ವಿಶೇಷವಾಗಿ ನಾವು ಪಾಪಗಳು ಅಂತ ಹೇಳಿದಾಗ ಸ್ವೋತ್ತಮಾನ ತನಗಿಂತ ಉತ್ತಮರಾದವರಿಗೆ ಏನು ಅಪರಾಧ ನಾವು ಮಾಡ್ತೀವಿ, ಆ ಅಪರಾಧದಿಂದಾಗಿ ವಿಶೇಷವಾಗಿ ಆ ಆನಂದ ಅದು ಅನಭಿವ್ಯಕ್ತ ಆಗಿಬಿಡ್ತದೆ, ಆನಂದದಲ್ಲಿ ಹ್ರಾಸ ಆಗ್ತದೆ ಅಂತ ಈಗ ತಾತ್ಪರ್ಯ. ಮನುಷ್ಯ ಮೊದಲಾದವರಿಗೆ ದುಷ್ಕರ್ಮದಿಂದಾಗಿ ಕ್ಲುಪ್ತವಾದ ಆನಂದಕ್ಕೆ ಹ್ರಾಸ ಇದೆ, ಇದನ್ನು ನಾವು ಗಮನಿಸಬೇಕಾದ್ದು. ದೇವತೆಗಳಿಗಾದ್ರೆ ಕ್ಲುಪ್ತವಾದ ಆನಂದಕ್ಕೆ ಹ್ರಾಸ ಇಲ್ಲ, ಏನೇನು ನಿಗದಿತವಾಗಿತ್ತೋ ಅದು ಸಿಕ್ಕೇ ಸಿಗ್ತದೆ. ಆದರೆ ವಿಶೇಷ ಹೆಚ್ಚಿನ ಕರ್ಮ ಮಾಡಿದ್ರಿಂದ ಏನು ಆನಂದ ಸಿಗಬೇಕಾಗಿತ್ತು ಅದು ಸಿಗದೆ ಹೋಗ್ತದಷ್ಟೆ. ಅಂತ ಒಂದು ಅಪರಾಧ ಅವರಿಂದ ಸಂಘಟಿಸಿ ಆ ಅಪರಾಧದ ಮೂಲಕ ಅವರು ಮಾಡಿದ ಹೆಚ್ಚಿನ ಯೋಗ್ಯತಾ ಮೀರಿ ಮಾಡಿದ ಪುಣ್ಯ ಅನ್ನುವುದು ಕ್ಷೀಣ ಆಗಿ ಹೆಚ್ಚಿನ ಆನಂದ ಸಿಗಬೇಕಾದದ್ದು ಸಿಗದೆ ಹೋಗ್ತದಷ್ಟೆ. ಹೀಗೆ ಅವನಿಗೆ ಎಷ್ಟು ಆನಂದವನ್ನು ಅನುಭವಿಸುವ ಯೋಗ್ಯತಾ ಇದೆಯೋ ಮನುಷ್ಯರಿಗೆ ಅದು ಪೂರ್ಣವಾಗಿ ಸಿಗೋದಿಲ್ಲ ಅನ್ನೋದಕ್ಕೆ ಅಭಿವ್ಯಕ್ತಿ ಆಗೋದಿಲ್ಲ ಅಂತ ಅರ್ಥ. ನಮಗಲ್ಲೊಂದು ಪ್ರಶ್ನೆ ಬರಬಹುದು, ಆ ಸ್ವರೂಪಕ್ಕೆ ಪ್ರಕೃತಿ ಅಂತನ್ನೋದು ಆವರಣ ಆಗಿರ್ತದೆ, ಈ ಲಿಂಗದೇಹ ಮೊದಲಾದದ್ದು. ಅದೀಗ ಲಿಂಗದೇಹ ಈಗಿಲ್ಲ ಅಂದಮೇಲೆ ಪ್ರಾಕೃತಿಕವಾದ ಯಾವುದೇ ಒಂದು ಪ್ರತಿಬಂಧಕ ಅವನಿಗಿಲ್ಲ ಅಂದಮೇಲೆ ಅದು ಯಾಕೆ ಅಪೂರ್ಣವಾದ ಆನಂದ ಅವನಿಗೆ ಸಿಗೋದಿಲ್ಲ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಅದಕ್ಕೆ ಉತ್ತರ ಏನು, ಕೇವಲ ಪ್ರಾಕೃತಿಕವಾದ ಆವರಣಗಳು ಮಾತ್ರ ಅದಕ್ಕೆ ಬಾಧಕ ಅಲ್ಲ. ಮುಖ್ಯವಾಗಿ ಪರಮಾತ್ಮನ ಇಚ್ಛಾ ಅಂತನ್ನುವುದೇ ಎಲ್ಲದಕ್ಕೂ ಕೂಡ ನಿಯಂತ್ರಕ. ಆದ್ದರಿಂದ ಪರಮಾತ್ಮನ ಇಚ್ಛಾ ಅಂತನ್ನೋದು ಇನ್ನೂ ಕೂಡ ಅವನಿಗಲ್ಲಿ ಪ್ರತಿಬಂಧಕವಾಗಿ ಇದ್ದೇ ಇರ್ತದೆ. ಪರಮಾತ್ಮನ ಇಚ್ಛಾರೂಪವಾದ ಆವರಣ ಇರೋದ್ರಿಂದಾಗಿ ಅವನ ಆನಂದದಲ್ಲಿ ಅಭಿವ್ಯಕ್ತಿ ಆಗದೆ ಹಾಗೆ ಉಳಿದು ಬಿಡ್ತದೆ. ಅದರಲ್ಲೂ ಸ್ವೋತ್ತಮ ಅಪರಾಧ ಮಾಡಿದರೆ ಅದರಿಂದ ಈ ಥರದ ಸಾಧ್ಯತೆ ಹೆಚ್ಚು ಅಂತ ಅದರ ತಾತ್ಪರ್ಯ.
ಮುಂದೆ 8ನೇ ಶ್ಲೋಕ ನಾವು ನೋಡಬೇಕಾದದ್ದು. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ ಅಂತ. ಇದು ರಾಘವೇಂದ್ರ ಸ್ವಾಮಿಗಳು 352ನೇ ಪುಟದಲ್ಲಿ ಉದ್ಧರಿಸಿದಂತಹ ಶ್ಲೋಕ. ಚತುರ್ಥೆ ಅಂದ್ರೆ 4ನೇ ಅಧ್ಯಾಯದ ತದಧಿಗಮಾಧಿಕರಣದಲ್ಲಿ ಜ್ಞಾನೋತ್ತರಸ್ಯ, ಜ್ಞಾನ ಬಂದ ನಂತರ ಏನೋ ಒಂದು ಪಾಪ ಮಾಡಿರ್ತೀವಿ, ಆ ಪಾಪದ ಅಲೇಪ, ಆ ಪಾಪದ ಲೇಪ, ಪಾಪದಿಂದಾಗಿ ಲೇಪ ಯಾವುದೂ ಆಗೋದಿಲ್ಲ ಅಂತ ಉಚ್ಯತೆ ಹೇಳಲ್ಪಟ್ಟಿದೆ ಅಂತ ಅದರ ಅರ್ಥ. ತದಧಿಗಮಾಧಿಕರಣ ಅಂದ್ರೆ ಅದು 4:1-8. ಅಲ್ಲಿ ಏನಾಗ್ತದೆ ಜ್ಞಾನಿಗೆ, ಅಸ್ಯ ಈ ಜ್ಞಾನಿಗೆ ತತ್ಫಲಂ, ಆ ಪಾಪದ ಫಲವಾದಂತಹ ಅಶುಚಿತ್ವಾದಿಗಳು, ಅಶುದ್ಧಿ ಮತ್ತೆ ಅಸಂಭಾಷ್ಯತ್ವ, ಅವನ ಜೊತೆ ಮಾತೇ ಆಡಬಾರ್ದು, ಅವನನ್ನು ದೂರ ಇಟ್ಬಿಡ್ಬೇಕು ಅನ್ನುವುದೆಲ್ಲ ಅಂಥದ್ದೇನು ಇರೋದಿಲ್ಲ. ಈ ಕಾಮಕಾರಾಧಿಕರಣದಲ್ಲಿ ಜ್ಞಾನಫಲಸ್ಯೈವ, ಜ್ಞಾನಫಲವಾದಂತಹ ಮುಕ್ತಿ ಅಂತನ್ನೋದು ನಿಯತ, ಅದನ್ನು ವರ್ಣನೆ ಮಾಡಿದ್ದಾರೆ. ಅಶುಚಿತ್ವಾದಿಕಂ ತಸ್ಯ ನ ಭವೇದಿತಿ ತತ್ಫಲಂ, ಅತ್ರ ಜ್ಞಾನಫಲಸ್ಯೈವ ಮುಕ್ತೇ ನಿಯತತಾ ಉಚ್ಯತೆ. ಜ್ಞಾನದ ಫಲವಾದಂತಹ ಮೋಕ್ಷ ಅಂತನ್ನೋದು ನಿಯತವಾಗಿ ಅವನಿಗೆ ಸಿಕ್ಕೇ ಸಿಗ್ತದೆ, ಅದು ತಪ್ಪೋದಿಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕತ್ವ ಇಲ್ಲ. ಅಂತೂ ಮೋಕ್ಷ ಸಿಗದಂತಾಗುವುದಿಲ್ಲ. ಮತ್ತೆ ಅವನು ಯಾವುದೇ ಪಾಪ ಮಾಡಿದರೂ ಕೂಡ ಆ ಪಾಪದ ಪರಿಣಾಮವಾಗಿ ಅವನ ಜೊತೆ ಮಾತಾಡಬಾರ್ದು, ಆತನನ್ನು ಮುಟ್ಟಬಾರ್ದು, ಇಂಥ ಒಂದು ಅಶುಚಿತ್ವ ಅನ್ನೋದು ಅವನಿಗೆ ಬರೋದಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು 352ನೇ ಪುಟದಲ್ಲಿ ಉದ್ಧರಿಸಿದ ಶ್ಲೋಕದ ಅರ್ಥ. ಅದನ್ನ ಶ್ಲೋಕದ ಅರ್ಥ ನೋಡಿದ್ದೇವೆ, ಸ್ವಲ್ಪ ಅಲ್ಲೇ ಅದರ ವಿವರಗಳನ್ನು ಹೀಗೆ ನೋಡಬೇಕು. ಈ ಅಧಿಕರಣದಲ್ಲಿ ಕಾಮಚಾರೇಣ ಚೈಕೆ ಅಂತ ಏನು ಸೂತ್ರ ಇದೆಯಲ್ಲ, ಜ್ಞಾನೋತ್ತರದಲ್ಲಿ ಮಾಡಿದ ಕರ್ಮದ ನಂಟು ಜ್ಞಾನಿಗೆ ಇಲ್ಲ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಉಪಮರ್ದಂಚ ಅಂತ ಮತ್ತೊಂದು ಸೂತ್ರ ಇದೆ. ಜ್ಞಾನಕ್ಕಿಂತ ಮೊದಲು ಮಾಡಿದ ಕರ್ಮ ಅನ್ನೋದು ಜ್ಞಾನದಿಂದ ನಷ್ಟ ಆಗಿಬಿಡ್ತದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಎರಡೂ ವಿಷಯಗಳನ್ನು ಚತುರ್ಥಾಧ್ಯಾಯದ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅನ್ನೋ ಸೂತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪುನರುಕ್ತಿ ಬರ್ತದಲ್ಲ ಅಂತ ಒಂದು ಸಂದೇಹ ಬರಬಹುದು. ಹಾಗೆ ತಿಳ್ಕೊಬೇಡಿ. ಈ ಜಗತ್ತಿನಲ್ಲಿ ಕೆಲವು ದುಷ್ಕರ್ಮಗಳನ್ನು ಮಾಡಿದವರಿಗೆ ಅವ್ರ ಜೊತೆ ಮಾತಾಡಬಾರ್ದು ಅನ್ನುವಂಥ ನಿರ್ಬಂಧ ಹಾಕಿಬಿಡ್ತಾರೆ. ಮತ್ತೆ ಪಂಕ್ತಿಯಲ್ಲಿ ಕೂತ್ಕೊಂಡು ಆತನ ಜೊತೆ ಊಟ ಮಾಡಬಾರ್ದು, ಹೀಗೆಲ್ಲ ಆತನ ಮೇಲೆ ನಿರ್ಬಂಧಗಳನ್ನು ವಿಧಿಸಿರ್ತಾರೆ. ನಾವು ಅದನ್ನು ಕೇಳಿರ್ತೀವಿ. ಆದರೆ ಜ್ಞಾನಿಗಳಿಗೆ ಮಾತ್ರ ಅವ್ರು ಎಂಥ ಅಪರಾಧ ಮಾಡಿದ್ರು ಈ ದೋಷಗಳು ಅವರಿಗೆ ಅಂಟೋದಿಲ್ಲ ಅಂತ ಅದ್ರ ತಾತ್ಪರ್ಯ. ಶುಚಿರ್ ವಿಪ್ರಹ ಶುಚಿ ಕವಿಹಿ ಅಂತ ಹೀಗೆ ಆತ ಯಾವತ್ತೂ ಕೂಡ ಸ್ವಚ್ಛನಾಗಿರ್ತಾನೆ ಅಂತ ಅವನು ವರ್ಣನೆ ಮಾಡಿದ್ದಾರೆ. ಆದರೆ ಇಲ್ಲೊಂದು ವಿಷಯ, ಯಾವುದೇ ಇಂಥ ಶಾಸ್ತ್ರೀಯ ಸಂಗತಿಗಳನ್ನು ಕೆಲವು ಬಾರಿ ನಮಗೆ ನಾವೇ ಅನ್ವಯಿಸ್ಕೊಂಡು ಬಿಡ್ತೇವೆ. ಆಮೇಲೆ ಯಾರೋ ನಮ್ಮ ಬಗ್ಗೆ ಅಭಿಮಾನ ಪ್ರೀತಿ ಇದ್ದವರು, ನೀವು ಶುಚಿ, ನೀವು ಸದಾ ಶುಚಿ, ನಿಮ್ಗೆ ಅದೇನು ಮೈಲಿಗೆ ಇಲ್ಲ ಅಂತ ಹೀಗೆಲ್ಲ ನಮ್ಮನ್ನ ಹೊಗಳೆ ಉಬ್ಬಿಸುವಂಥ ಪ್ರಸಂಗನೂ ಇರ್ತದೆ. ಅದೆಲ್ಲ ಅಪರೋಕ್ಷ ಜ್ಞಾನಿ ಆದವನಿಗೆ, ಭಗವಂತನ ಸಾಕ್ಷಾತ್ಕರಿಸ್ಕೊಂಡವನಿಗೆ ಹೇಳಿದ ಮಾತು ಅನ್ನೋದನ್ನು ನೆನ್ಪಿಟ್ಕೋಬೇಕು. ನಾವು ಅದಕ್ಕೆ ನಮಗೆ ನಾವಾಗಿಯೇ ಸ್ವಯಂ ಘೋಷಿತವಾಗಿ ನಮಗೆ ಅದನ್ನು ನಾವು ಅನ್ವಯಿಸ್ಕೋಬಾರ್ದು. ಮತ್ತೆ ಯಾರಾದರೂ ಆ ಥರ ಈ ಒಬ್ಬೊಬ್ಬ ವ್ಯಕ್ತಿಯನ್ನು ಹೊಗಳಬಾರ್ದು. ಅವನಿಗೆ ಸಾಕ್ಷಾತ್ಕಾರ ಆಗಿದೆಯೋ ಇಲ್ಲೋ ಅಂತ ಅನ್ನೋದು ಅವನಿಗೇ ಗೊತ್ತಿರ್ತದೆ, ಅದು ಕೆಲವು ಬಾರಿ ಗೊತ್ತಿರೋದಿಲ್ಲ, ಇನ್ನೊಬ್ರಿಗಂತೂ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಹಾಗಿದ್ದಾಗ ಇಂಥ ಶಾಸ್ತ್ರೀಯ ವಿನಾಯಿತಿಗಳು, ಶಾಸ್ತ್ರೀಯ ವಿಷಯಗಳೇನಿವೆ ಅಂಥವ್ರಿಗೆ ಯಾವುದೇ ಪಾಪ ತಟ್ಟೋದಿಲ್ಲ ಅದನ್ನು ನಮಗೆ ಬೇಕಾದವ್ರು ಯಾರಿಗೋ ಒಬ್ರಿಗೆ ನಾವು ಅನ್ವಯಿಸಿ ಆ ಥರ ಅದನ್ನು ಹೊಂದಾಣಿಕೆ ಮಾಡ್ಕೋಬಾರ್ದು. ಪ್ರಾಸಂಗಿಕವಾಗಿ ಅದನ್ನ ಹೇಳಿದೆ. ಅಂದಾಗ ಈ ಮಾತನ್ನು ಹೇಳುವಾಗ ಬೇರೆ ಯಾವುದೇ ವಿದ್ವಾಂಸರನ್ನು ನಾನು ಗಮನದಲ್ಲಿ ಇಟ್ಕೊಂಡು ಹೇಳ್ತಿಲ್ಲ. ನನಗೇ ಕೆಲವು ಬಾರಿ ಜನ ಈ ಥರ ಹೇಳಿದಾಗ, ನೀವು ಅಂಥದ್ರಲ್ಲಿ ಕೆಲವು ಅಪಾವಿತ್ರ್ಯ ಇದ್ದರೆ, ಕೆಲವು ಯಾವುದನ್ನು ಮಾಡಬೇಕು ಅದನ್ನು ಮಾಡದೆ ಹೋದರೆ ಅದರಿಂದೇನು ತೊಂದರೆ ಇಲ್ಲ, ನೀವು ಮೈಲಿಗೆಯಲ್ಲಿದ್ದಾಗ ನಾವು ನಿಮ್ಮನ್ನು ಮುಟ್ಟಿದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳೋರಿದ್ದಾರೆ. ಮೈಲಿಗೆ ಅಂದರೆ ಜಾತಾಶೌಚ ಮೃತಾಶೌಚ ಅಲ್ಲ, ಬೇರೆ ಯಾವುದೋ ಮೈಲಿಗೆ. ನಾವೆಲ್ಲದೋ ಹೊರಗಿಂದ ಹೋಗಿ ಬಂದಿರ್ತೇವೆ, ಹೊರಗಿಂದ ಒಳಗೆ ಬಂದವರು, ಆ ಮನೆಯಲ್ಲಿದ್ದವರು ಮಡಿ ಉಟ್ಕೊಂಡವರು, ಅದು ಮಡಿ ಅಂದರೆ ಪಟ್ಟೆ ಮಡಿ ಉಟ್ಕೊಂಡಂಥವ್ರು, ರೇಷ್ಮೆ ಮಡಿ ಉಟ್ಕೊಂಡಂಥವ್ರು ನಮ್ಮನ್ನು ಮುಟ್ಟಿ ಬಿಡ್ತಾರೆ. ಹಾಗೆ ಮುಟ್ಟಬೇಡಿ ಅಂತ ಹೇಳಿದಾಗ ಇಂಥ ಮಾತುಗಳನ್ನು ಅವ್ರ ಮುಖದಿಂದ ನಾನು ಕೇಳಿದ್ದೇನೆ. ನೀವು ಹೊರಗಿಂದ ಬಂದಿರಬಹುದು, ನಾವು ಒಳಗೆ ಮಡಿ ಉಟ್ಕೊಂಡೇ ಇರಬಹುದು, ಆದರೆ ನಿಮ್ಮನ್ನು ಮುಟ್ಟಿದಾಗ ನಾವೇನು ಮೈಲಿಗೆ ಆಗೋದಿಲ್ಲ ಅಂತ ಹೀಗೆಲ್ಲ ನಾನು ವೈಯಕ್ತಿಕವಾಗಿ ನನ್ನ ಬಗ್ಗೆ ಹೇಳಿದ್ದನ್ನು ಕೇಳಿದ್ದೇನೆ. ಬೇರೆ ವಿದ್ವಾಂಸರನ್ನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೇರೆ ಯಾರೋ ಬಗ್ಗೆ ಯಾರೋ ಹೇಳಿದ್ದು,
ಯಾರೋ ಹೇಳಿಸ್ಕೊಂಡು ಸಂತೋಷ ಪಟ್ಟದ್ದು ಅಂಥದನ್ನೆಲ್ಲ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೇವಲ ಸ್ವಾನುಭವ ಮಾತ್ರ ಹೇಳ್ತಿದ್ದೇನೆ. ಅಂಥ ಮಾತುಗಳನ್ನ ಹೇಳಬೇಡಿ, ಹಾಗೆ ನಮಗೆ ಅದನ್ನು ಅನ್ವಯಿಸಬೇಡಿ ಅಂತ ಪ್ರಸಂಗ ಬಂದಾಗ ಹೇಳ್ತಿರ್ತೇನೆ. ಅದಕ್ಕಾಗಿ ಇದನ್ನು ಹೇಳುವುದು ಉದ್ದೇಶ ಅಷ್ಟೆ. ಹೀಗೆ ದುಷ್ಕರ್ಮವನ್ನು ಮಾಡಿದವ್ರ ಜೊತೆಗೆ ಮಾತಾಡಬಾರ್ದು, ಸಹಪಂಕ್ತಿ ಊಟ ಮಾಡಬಾರ್ದು ಅಂತೆಲ್ಲ ನಿರ್ಬಂಧಗಳಿವೆ. ಆದರೆ ಜ್ಞಾನಿಗೆ, ಅಪರೋಕ್ಷ ಜ್ಞಾನಿಗೆ ಮಾತ್ರ ಆ ನಿರ್ಬಂಧ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಅಪರೋಕ್ಷ ಜ್ಞಾನಿಗೆ ಇನ್ನೊಂದು ವಿಷಯ, ಮೋಕ್ಷಕ್ಕೆ ಅದು ವಿಘಾತಕ ಆಗೋದಿಲ್ಲ, ಮೋಕ್ಷ ನಿಶ್ಚಿತ. ಆದ್ರಿಂದ ಈ 4ನೇ ಅಧ್ಯಾಯದಲ್ಲಿ ಮತ್ತೊಂದು ಬಾರಿ ಸೂತ್ರ ಬಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಪುನರುಕ್ತಿ ದೋಷವೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಇನ್ನು ಮುಂದೆ ಅನುವ್ಯಾಖ್ಯಾನದಾದ್ಮೇಲೆ ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಹೇಳಿದ್ದೆ. ಆದರೆ ಅದರ ಕೆಲವು ವಿವರಗಳನ್ನ ಪುಸ್ತಕ ಇಟ್ಕೊಂಡು ಹೇಳಿರ್ಲಿಲ್ಲ ಅವತ್ತು. ಇವತ್ತು ಪುಸ್ತಕ ನೋಡಿ ಹೇಳ್ತಾ ಇದ್ದೇನೆ. ದೇವತೆಗಳಿಗೆ ಅವರೇನಾದ್ರು ನಿಷಿದ್ಧ ಕರ್ಮ ಮಾಡಿದರೆ ಅವರ ಕ್ಲುಪ್ತವಾದ ಸುಖಕ್ಕೆ ಚ್ಯುತಿ ಬರೋದಿಲ್ಲ ಅಂತ ಆ ವಿಷಯ ನಾವೀಗ ನೋಡ್ತಿರೋದು. ಆನಂದೋ ಮುಕ್ತಿಗೋ ಹ್ರಾಸಂ ವಿಕರ್ಮಕರಣಾತ್ ಭವೇತ್. ಧರ್ಮಾಧರ್ಮ ವಿಹೀನೋಪಿ ಭಗವಾನ್ ಋಷಭಸ್ತತಃ ತೇಷಾಂ ಧರ್ಮಜ್ಞಾನ ಜ್ಞಾಪನಾರ್ಥಂ ನಾವಿಶ್ಚಕ್ರೆ ಪರಾಮತಿಂ. ಇವು ಬ್ರಹ್ಮಾಂಡ ಪುರಾಣದ ಶ್ಲೋಕಗಳು. 5ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಆ ಋಷಭನಾಮಕ ಪರಮಾತ್ಮನ ಬಗ್ಗೆ ಬರುವಂಥ ಕೆಲವು ಮಾತುಗಳಿವೆ. ಅದು 5ನೇ ಶ್ಲೋಕ, 5ನೇ ಸ್ಕಂದದ 6ನೇ ಅಧ್ಯಾಯದ 5ನೇ ಶ್ಲೋಕ. ಅಲ್ಲಿ ನಾವೀಗ ನೋಡ್ಬೇಕಾದದ್ದು ದೇವಾನಾಂ ನಾಶುಭಾತ್ ಹ್ರಾಸಃ ಶುಭಾತ್ ಕಾಚಿತ್ ಸುಖೋನ್ನತಿ, ಅದನ್ನ ನೋಡ್ಬೇಕಾಗಿದೆ. ನಿಷಿದ್ಧ ಕರ್ಮ ಮಾಡಿದರೆ ಅವ್ರಿಗೆ ಏನು ಸುಖ ಸಿಗಬೇಕಾಗಿತ್ತು ಅದಕ್ಕೇನು ತೊಂದರೆ ಇಲ್ಲ, ಅದು ಸಿಗ್ತದೆ. ಆದರೆ ಶುಭಾತ್ ಕಾಚಿತ್ ಗುಣೋನ್ನತಿ, ಏನಾದರೂ ಒಂದವರು ಪುಣ್ಯಕರ್ಮ ಮಾಡಿದರೆ ಅದರಿಂದ ಆ ಕ್ಲಿಪ್ತ ಸುಖ ಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತದೆ ಅಂತದರ ತಾತ್ಪರ್ಯ. ಆಧಿಕಾರಿಕ ಜೀವಾನಾಂ ಏವಂ ಅನ್ಯೇಷು ತು ದ್ವಯಂ ಅಲ್ಪಾಧಿಕಾರಿಣಾಂ ತತ್ರ ಹ್ರಾಸೋಪಿ ಭವತಿ ಧ್ರುವಂ ಅಂತ ಅದರ ಮುಂದಿನ ಶ್ಲೋಕ. ಆಧಿಕಾರಿಕ ಜೀವರೇನಿರ್ತಾರೆ ಅವರಿಗೆ ಅವ್ರು ಮಾಡುವಂಥ ಆ ಪಾಪ ಕರ್ಮ ಅದರ ಪ್ರಭಾವದಿಂದ ಏನಾಗ್ತದೆ, ಕ್ಲುಪ್ತ ಸುಖ ಏನು ಸಿಗಬೇಕಾಗಿತ್ತು ಆ ಕ್ಲುಪ್ತ ಸುಖದಲ್ಲಿ ವೃದ್ಧಿಗೆ ಅದು ಕಾರಣ ಆಗೋದಿಲ್ಲ. ಆಧಿಕಾರಿಕ ಜೀವಾನಾಂ ಏವಂ ಅನ್ಯೇಷು ತು ದ್ವಯಂ. ಆಧಿಕಾರಿಕರು ಅಲ್ಲದೇ ಇದ್ದವರಿಗೆ ನಿಷಿದ್ಧ ಕರ್ಮ ಮಾಡಿದಾಗ ಆ ಕ್ಲಿಪ್ತ ಸುಖದಲ್ಲೇ ಕಡಿತ ಆಗಿಬಿಡ್ತದೆ. ಆಧಿಕಾರಿಕರು ಅಲ್ಲದೇ ಇದ್ದವರಿಗೆ ಇದನ್ನು ಗಮನಿಸಬೇಕು. ಆಧಿಕಾರಿಕರೇ ಯಾರು ಆಗಿದ್ದಾರೆ ಅವರಿಗೆ ಕ್ಲಿಪ್ತ ಸುಖದಲ್ಲಿ ಯಾವತ್ತೂ ಕೂಡ ಧಕ್ಕೆ ಆಗೋದಿಲ್ಲ. ಅವರಿಗೆ ಅದೇನು ಸಿಗಬೇಕೋ ಅದು ಸಿಕ್ಕೇ ಸಿಗ್ತದೆ, ಹೆಚ್ಚಿಂದ ಸಿಗೋದಿಲ್ಲ ಅಷ್ಟೆ. ಏವಂ ಅನ್ಯೇಷು ತು ದ್ವಯಂ, ಆಧಿಕಾರಿಕರು ಅಲ್ಲದೇ ಇದ್ದವರಿಗೆ ಮಾತ್ರ ನಿಷಿದ್ಧ ಕರ್ಮದಿಂದ ಕ್ಲುಪ್ತ ಸುಖದಲ್ಲೇ ಕಡಿತ, ಮತ್ತೆ ಪುಣ್ಯ ಕರ್ಮದಿಂದ ಇನ್ನೊಂದು ವಿಶೇಷ ಫಲ, ಸಮಾನರಾದಂತಹ ಇತರ ಮುಕ್ತರಿಗಿಂತ ಕ್ಲುಪ್ತ ಸುಖದಲ್ಲಿ ಒಂದಿಷ್ಟು ಆಧಿಕ್ಯ, ಇವೆರಡೂ ಸಿಕ್ಕೇ ಸಿಗ್ತವೆ. ದ್ವಯಂ ಅಂತ ಅನ್ನೋದಕ್ಕೆ ಆ ಅರ್ಥ. ಆಧಿಕಾರಿಕರಲ್ಲಿ ಮತ್ತು ಅಲ್ಪಾಧಿಕಾರಿಗಳು ಮಹಾಧಿಕಾರಿಗಳು ಅಂತ ಇಬ್ಬರಿದ್ದಾರೆ ಆಧಿಕಾರಿಕ ದೇವಮಂಡಲದಲ್ಲೇ. ಅಲ್ಪಾಧಿಕಾರಿಗಳಿಗೂ ಕೂಡ ವೃದ್ಧಿ ಮತ್ತು ಹ್ರಾಸ ಇದ್ದೇ ಇವೆ. ಮಹಾಧಿಕಾರಿಗಳಿಗೆ ಅದಿಲ್ಲದೆ ಹೋದರೂ ಕೂಡ ನಿಷಿದ್ಧ ಕರ್ಮದಿಂದ ಅವರ ಸುಖದಲ್ಲಿ ಅಂತ ಏನು ಧಕ್ಕೆ ಬರೋದಿಲ್ಲ. ನಿಷಿದ್ಧ ಕರ್ಮ ಇಲ್ಲದೆ ಹೋದ್ರೆ ಒಂದು ಪ್ರಬಲವಾದಂಥ ಅಭಿವೃದ್ಧಿ, ಸಮುದ್ರದಂತೆ ಉಕ್ಕೋದು ಅದಾಗಬಹುದು. ಆದರೆ ನಿಷಿದ್ಧ ಕರ್ಮ ಮಾಡಿಬಿಟ್ರೆ ಆ ಉಕ್ಕೋದು ನಿಂತು ಹೋಗ್ತದೆ. ಸಿಗಬೇಕಾದ ಸಿಗ್ತದೆ, 2 ಲೀಟರ್ ಹಾಲು ಕುಡಿತಾರೆ, ಆದರೆ ಅದು ಉಕ್ಕುವುದಿಲ್ಲ. ನಮಗೆ ಈ ಜಗತ್ತಿನ ಉದಾಹರಣೆಯಲ್ಲಿ ಹಾಲನ್ನು ಉಕ್ಕಿಸಿ ಕುಡಿಯುವುದಕ್ಕೂ ಹಾಗೆ ಕುಡಿಯುವುದಕ್ಕೂ ಏನು ವ್ಯತ್ಯಾಸ ಅಂತ ಅನಿಸಿಬಿಡ್ತದೆ. ಅದೇನು ದೊಡ್ಡ ವಿಷಯ ಅಂತೂ 2 ಲೀಟರ್ ಹಾಲು ನಮ್ಮ ಹೊಟ್ಟೆಗೆ ಹೋಗ್ತದೆ. ಅದರಿಂದ ನಮ್ಮ ಹೊಟ್ಟೆಗೆ ಎಷ್ಟು ಹೋಗ್ಬೇಕಾಗಿತ್ತೋ ಅಷ್ಟು ಹೋಯಿತು. ಅದು ಉಕ್ಕಿಸಿ ಕುಡಿಯೋದಕ್ಕೂ ಉಕ್ಕಿಸದೆ ಕುಡಿಯೋದಕ್ಕೂ ಏನು ದೊಡ್ಡ ವ್ಯತ್ಯಾಸ ಅಂತ ನಮಗೆ ಲೌಕಿಕ ಉದಾಹರಣೆಯಲ್ಲಿ ಅನಿಸ್ತದೆ. ಯಾಕಂದ್ರೆ ನಾವೀಗ ಹಾಲು ಉಕ್ಕುವ ಉದಾಹರಣೆಗಳನ್ನು ತಗೊಂಡಿದ್ದೇವೆ. ಆದರೆ ಆ ಲೌಕಿಕ ಉದಾಹರಣೆ
ಮೋಕ್ಷದ ಒಂದು ಸ್ಥಿತಿಗೆ ಪೂರ್ಣವಾಗಿ ಕನ್ನಡಿ ಹಿಡಿದಂತೆ ಅಲ್ಲ ಅದು. ಏನೋ ಒಬ್ಬನಿಗೆ 1 ಲೀಟರ್, ಮತ್ತೊಬ್ಬರಿಗೆ 2 ಲೀಟರ್, ಮತ್ತೊಬ್ಬರಿಗೆ 3 ಲೀಟರ್ ಸುಖ ಇದೆ. ಅದರಲ್ಲಿ ಅದು ಉಕ್ಕುವುದರಲ್ಲಿ ಏನೋ ಒಂದು ಮಹತ್ವ ಇದೆ. ಅದು ಏನು ಮಹತ್ವ ಅಂತ ನಾವು ಮೋಕ್ಷದ ಕಲ್ಪನೆ ಇಲ್ಲದೆ ಇರುವಂತಹ ನಾವು ಇಲ್ಲಿ ಕುತ್ಕೊಂಡು ಅದನ್ನ ಹೇಳೋದು ಕಷ್ಟ. ಶಾಸ್ತ್ರೀಯ ವಿಷಯ ಆದ್ರಿಂದ ಅದನ್ನ ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಅದರಿಂದ ನಿಷಿದ್ಧ ಕರ್ಮ ಮಾಡಿಬಿಟ್ರೆ ಉಕ್ಕುವುದು ಇಲ್ಲದಂತಾಗ್ತದೆ, ನಿಷಿದ್ಧ ಕರ್ಮ ಇಲ್ಲದೆ ಹೋದ್ರೆ ಉಕ್ಕುತ್ತದೆ. ಇದಕ್ಕೆಲ್ಲ ತಾರತಮ್ಯವೇ ಪ್ರಯೋಜಕ. ಆಯಾ ಜನರಿಗಿರುವಂತ, ಆಯಾ ಸಾಧಕರಿಗಿರುವಂತ ತಾರತಮ್ಯವೇ ಪ್ರಯೋಜಕ. ಮರೀಚಿ ಮೊದಲಾದ ಪ್ರಜಾಪತಿಗಳು ಮತ್ತು ದೇವತೆಗಳು ಇವರನ್ನೆಲ್ಲ ಮಹಾಧಿಕಾರಿಗಳು ಅಂತ ಹೇಳ್ತಾರೆ. 80 ಜನ ಋಷಿಗಳು, 7 ಮಂದಿ ಪಿತೃಗಳು, 100 ಮಂದಿ ಅಪ್ಸರೆಯರು, 100 ಮಂದಿ ಗಂಧರ್ವರು, 100 ಮಂದಿ ಚಕ್ರವರ್ತಿಗಳು, ಸಿದ್ಧ, ಚಾರಣ ಮೊದಲಾದ ದೇವತೆಗಳ ಕೆಲವು ಜಾತಿಗಳು, ಪ್ರಭೇದಗಳು. ಅದರಲ್ಲಿ 20 ಜನ ಇವರೆಲ್ಲ ಅಲ್ಪಾಧಿಕಾರಿಗಳು. ಮತ್ತಿನ್ಯಾರೂ ಕೂಡ ಅಧಿಕಾರಿಗಳಲ್ಲ. ಅನಧಿಕಾರಿಣ ಪರೆ, ಅದಕ್ಕಿಂತ ಕೆಳಗೆ ಎಷ್ಟೋ ಅನಾಖ್ಯಾತ ದೇವತೆಗಳು ಅಂತ ಈಗೆಲ್ಲ ಬಂದಿರ್ತಾರೆ. ಅವರೆಲ್ಲ ಅಧಿಕಾರಿಗಳು ಅಲ್ಲವೇ ಅಲ್ಲ. ಅಧಿಕಾರಿಗಳಲ್ಲಿ ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು ಅಂತ ವಿಭಾಗ ಇದೆಯೇ ಹೊರತು ಅದಕ್ಕಿಂತ ಕೆಳಗೆ ಬರುವವರಂತೂ ಅನಧಿಕಾರಿಗಳೇ ಆಗಿಬಿಡ್ತಾರೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಈ ಒಂದು ಮಾತು ಬಂದಿದೆ. ಇದು ಭಾಗವತ ತಾತ್ಪರ್ಯದ ವಿವರ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.